ನಮಸ್ಕಾರ ಆಕಾಂಕ್ಷಿಗಳೇ, ಯಾವ ಯಾವ ಹುದ್ದೆಗಳು ನೇಮಕಾತಿ ಯಾವಾಗ, ಸಂಪೂರ್ಣ ಮಾಹಿತಿಗಳು, ಎಷ್ಟು ಹುದ್ದೆಗಳು, ಯಾರಿಗೆ, ರೋಸ್ಟರ್ ಬಿಂದು ಎಲ್ಲ ಮಾಹಿತಿಗಳು ಕೂಡ ಬಂದಿದ್ದಾವೆ. ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿರೀಕ್ಷೆ ಇರೋದಾಯ್ತು ಆ ಹುದ್ದೆಗಳ ನೇಮಕಾತಿ ಆಗ್ರಹಿಸಿ ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆ ಕೂಡ ಆಯಿತು. ಮುಖ್ಯಮಂತ್ರಿಗಳು ಕೂಡ ಸಭೆ ಮಾಡಿ ತೀರ್ಮಾನ ಕೂಡ ಮಾಡಿದ್ರು. ನಿಮಗೆ ಗೊತ್ತೇ ಇದೆ. ಸಚಿವ ಸಂಪುಟ ಸಭೆಯಲ್ಲಿ 30 ದಿನಗಳೇ 56,432 ಹುದ್ದೆಗಳನ್ನ ಭರ್ತಿ ಮಾಡುವ ಪ್ರಕ್ರಿಯೆ ಕೂಡ ಅನುಮೋದನೆ ಕೂಡ ಸಿಕ್ತು. ಆ ಪಟ್ಟಿ ಈಗ 56,432 ಹುದ್ದೆಗಳ ಪೈಕಿ 24,300 ಹುದ್ದೆಗಳ ಭರ್ತಿಗೆ ಮಾರ್ಚ್ ತಿಂಗಳಲ್ಲಿ ನಿಮಗೆ ಅಧಿಸೂಚನೆ, ಮಾರ್ಚ್ ತಿಂಗಳಲ್ಲಿ ನಿಮಗೆ ನೋಟಿಫಿಕೇಶನ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಹೀಗಾಗಿ ಎಲ್ಲಾ ಇಲಾಖೆಯಲ್ಲಿ ನಿಮಗೆ ತಯಾರಿ ಕೂಡ ನಡೀತಾ ಇದೆ. ಅದನ್ನು ನೀವು ಗಮನಿಸಬಹುದು. ಮಾರ್ಚ್ 2ನೇ ವಾರ, ಅಂದರೆ ಈಗ ಮೊದಲನೇ ವಾರದಲ್ಲಿ, ಮಾರ್ಚ್ 2ನೇ ವಾರದಲ್ಲಿ ನಿಮಗೆ ಕೆಪಿಎಸ್ಸಿ ಕೆಇಎ ಮೂಲಕ ನಿಮಗೆ ವಿವಿಧ ಇಲಾಖೆಗಳ ಹುದ್ದೆಗೆ ಅಧಿಸೂಚನೆ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ. ಕೆಪಿಎಸ್ಸಿ ಕೆಇಎಗೆ ಮಾರ್ಚ್ 2ನೇ ವಾರ ನಿಮಗೆ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ. ಇದು ಆರ್ಥಿಕ ಇಲಾಖೆ ಮುಂದೆ ಕಡ್ತಾ ಇದೆ ಅಂತೆ, ಆರ್ಥಿಕ ಇಲಾಖೆ ಮುಂದೆ ಕಡ್ತರಿಸಿದ್ದಾರೆ. ಇದು ಈ ವಾರದಲ್ಲಿ ಒಪ್ಪಿಗೆ ಸಿಗುವ ನಿರೀಕ್ಷೆ ಇದೆ. ಅಂದ್ರೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಡಬೇಕು. ಈ ವಾರದಲ್ಲಿ ಆರ್ಥಿಕ ಇಲಾಖೆ ಅನುಮೋದನೆ ಕೊಡುವ ಸಾಧ್ಯತೆ ಕೂಡ ಇದೆ ಅಂತ ಕಡೆ ಹೇಳಿ ಅಧಿಕೃತವಾಗಿ ನಿಮಗೆ ಮಾಹಿತಿ ಕೂಡ ಬಂದಿದೆ. ಅದನ್ನು ಗಮನಿಸಬಹುದು. ಕರ್ನಾಟಕ ಲೋಕಸೇವಾ ಆಯೋಗ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ ಕೂಡ ಕಂಡಕ್ಟ್ ಕೂಡ ಮಾಡ್ತಾರಂತೆ. ಸಾರಿಗೆ ಇಲಾಖೆ ಕೂಡ ಹೆಚ್ಚು ಪ್ರಾತಿನಿಧ್ಯ ಇದೆ ಅಂತೇಳಿ ಮುಖ್ಯಮಂತ್ರಿ ಕೂಡ ಹೇಳಿದ್ದಾರೆ. ಸಾರಿಗೆ ಇಲಾಖೆಯಲ್ಲಿ 6,847 ಹುದ್ದೆಗಳು ಭರ್ತಿ ಮಾಡ್ತಾರೆ. ಶಿಕ್ಷಣ ಇಲಾಖೆ 5,267 ಹುದ್ದೆಗಳ ಭರ್ತಿ ಮಾಡ್ತಾರೆ. ಒಟ್ಟು 32 ಇಲಾಖೆಯಲ್ಲಿ ಎಬಿಸಿ ದರ್ಜೆಯಲ್ಲಿ 23,119 ಹುದ್ದೆಗಳನ್ನು ನಮಗೆ ಭರ್ತಿ ಮಾಡ್ತಾರೆ ಈ ತಿಂಗಳಲ್ಲಿ. ಸಾರಿಗೆ ಇಲಾಖೆ 6,847, ಶಿಕ್ಷಣ ಇಲಾಖೆ 5,267, ಆರ್ಥಿಕ ಇಲಾಖೆ 2,243, ಇಂಧನ ಇಲಾಖೆ 2,400, ಕಂದಾಯ ಇಲಾಖೆ 1,350, ಆರೋಗ್ಯ ಇಲಾಖೆ 1,725, ಪರಿಶಿಷ್ಟ ಜಾತಿ ಕಲ್ಯಾಣ 892, ಅಲ್ಪಸಂಖ್ಯಾತರ ಕಲ್ಯಾಣ 784, ಒಳಾಡಳಿತ 557, ಕೃಷಿ 553, ಗ್ರಾಮೀಣಾಭಿವೃದ್ಧಿ 351, ವೈದ್ಯಕೀಯ ಶಿಕ್ಷಣ 333, ಪರಿಶಿಷ್ಟ ಪಂಗಡ 200, ಸಹಕಾರ 180, ನಗರಾಭಿವೃದ್ಧಿ 185, ಪರಿಸರ 92, ಉನ್ನತ ಶಿಕ್ಷಣ 60, ವಸತಿ 38, ಪಶುಸಂಗೋಪನೆ 31 ಹುದ್ದೆಗಳನ್ನು ನಿಮಗೆ ಭರ್ತಿ ಮಾಡ್ತಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಇರೋ ಹುದ್ದೆಗಳ ಪೈಕಿ 60% ಹುದ್ದೆಗಳನ್ನು ನಿಮಗೆ ಮೊದಲ ಹಂತದಲ್ಲಿ ಭರ್ತಿ ಮಾಡ್ತಾರೆ ಅಂತ ಕೂಡ ಮಾಹಿತಿ ಇದೆ. ಯಾವ ಯಾವ ಇಲಾಖೆಗೆ ಅನುಮೋದನೆ ಸಿಗುವುದು ಅಂತ ನೋಡಬಹುದು. ಇಷ್ಟೆಲ್ಲ ಮಾಹಿತಿ ಕೂಡ ಇದೆ. ನಿಮಗೆ 2ನೇ ವಾರದಲ್ಲಿ ನಿಮಗೆ ನೋಟಿಫಿಕೇಶನ್ ಕೂಡ ಆಗ್ಬಹುದು. ಕೆಇಎ ಕೆಪಿಎಸ್ಸಿ ಎಲ್ಲ ನಡೆಸಿದೆ. ನಿನ್ನೆ ಮಾಹಿತಿ ಪ್ರಕಾರ ನೋಟಿಫಿಕೇಶನ್ ಆದ ನಂತರ ನಿಮಗೆ ಅಪ್ಲಿಕೇಶನ್ ಬಿಡಬೇಕು. ಅಪ್ಲಿಕೇಶನ್ಗೆ ಅಟ್ಲೀಸ್ಟ್ ನಿಮಗೆ 15ರಿಂದ 30 ದಿನಗಳ ಕಾಲಾವಕಾಶ ಕೊಡಬೇಕು. ನಂತರ ನಿಮಗೆ ಕನಿಷ್ಠ 2 ತಿಂಗಳು ನಿಮಗೆ ಟೈಮ್ ಕೊಡಬೇಕು. 2 ತಿಂಗಳು ಟೈಮ್ ಕೊಟ್ಟರೆ ನಿಮಗೆ ಜುಲೈ ಆಗಸ್ಟ್ ನಂತರ ನಿಮಗೆ ಪರೀಕ್ಷೆಗಳು, ಎಕ್ಸಾಮ್ಸ್ ಕೂಡ ಕಂಡಕ್ಟ್ ಕೂಡ ಆಗ್ಬೋದು ಅಂತೇಳಿ ಅಧಿಕೃತ ಮಾಹಿತಿ ಕೂಡ ಬರ್ತಾ ಇದೆ. ಇನ್ನು ಕೂಡ ಕನ್ಫರ್ಮೇಶನ್ ಕೂಡ ಆಗಬೇಕಾಗುತ್ತೆ. ಜೆನ್ಯೂನ್ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಾವು ನಿಮಗೆ ಡೈಲಿ ಮಾಹಿತಿಯನ್ನ ಕೊಡ್ತೀವಿ. ಥ್ಯಾಂಕ್ ಯು.